ಸ್ವಾಗತ ಭಾಷಣದೊಂದಿಗೆ ನೆರವೇರಿಸಿಕೊಡ್ತಾರ. ಪದೇ ಪದೇ ಹೇಳಿಸ್ಕೊಳ್ತಾ ಇರ್ರಿ, ಅಲ್ಲೆಲ್ಲಿ ಏನೇನು ಕುಂತಿರಲ್ಲ ಅವರೆಲ್ಲರೂ ಬಂದು ಈ ವೇದಿಕೆಯ ಮುಂಭಾಗದಲ್ಲಿ, ಈ ಅಗಸಿ ಮುಂದೆ ಹಾಕಿರುವಂತ ಪ್ರವಚನ ವೇದಿಕೆಯ ಮುಂಭಾಗದಲ್ಲಿ ಬಂದು ಎಲ್ಲರೂ ಕುಳಿತುಕೊಳ್ಬೇಕಂತ ಹೇಳ್ತಾ, ಹಲೋ. ಮೊದಲಿಗೆ ನನ್ನ ಮನದಲ್ಲಿ ಶ್ರೀ ದ್ಯಾಮಮ್ಮ ದೇವಿಯನ್ನು ನೆನೆಸುತ್ತಾ, ಶ್ರೀ ದ್ಯಾಮಮ್ಮ ದೇವಿ ಜಾತ್ರಾ ಮಹೋತ್ಸವ ಅಂಗವಾಗಿ ಕಾಚಾಪುರ ಗ್ರಾಮದಲ್ಲಿ ಪ್ರವಚನ ಕಾರ್ಯಕ್ರಮವನ್ನು ನೆರವೇರಿಸಲಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀ ಸಂಗೀತ ಜಗದ್ಗುರು ಗಾನಯೋಗಿ ಶಿವಯೋಗಿ ಪದ್ಮಭೂಷಣ ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಕವಿ ಗವಾಯಿಗಳರ ಶಿಷ್ಯಂದರಾದ ಶ್ರೀ ವೇದಮೂರ್ತಿ ವೀರಭದ್ರಯ್ಯ ಸ್ವಾಮಿ ಹಿರೇಮಠ್ ಅನ್ವರಿ, ಶ್ರೀ ವೀರೇಶ್ವರ ಪುಣ್ಯಾಶ್ರಮ ಗದಗ ಇವರನ್ನು ಈ ವೇದಿಕೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸಂಗೀತ ಹಾಗೂ ತಬಲ ಸೇವೆಯನ್ನು ನೀಡಲು ಬಂದಂತಹ ಶ್ರೀ ಲಿಂಗಯ್ಯ ಸ್ವಾಮಿ ಗುಂಡುಗುರ್ತಿ ಇವರಿಗೆ ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿಯಾಗಿ ಇನ್ನೋರ್ವ ಸಂಗೀತಗಾರರಾದಂತಹ ಶ್ರೀ ಶೇಖರ್ ರಬಕವಿ ಅವರನ್ನು ಕೂಡ ಈ ಒಂದು ವೇದಿಕೆ ಮೇಲೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇವೆ. ಈಗ ಈ ಒಂದು ಪ್ರವಚನ ಕಾರ್ಯಕ್ರಮವನ್ನು ಉತ್ತಮವಾಗಿ ನೆರವೇರಿಸಿಕೊಡಬೇಕಾಗಿ ಶ್ರೀಗಳಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಇಲ್ಲಿ ಮುಂದೆ ಬಂತ, ಹಿಂದೆ ಬರಲಿಲ್ಲ, ತಂದೆ ಬಳದ ಜೋರ ಅನ್ಬೇಕಪ್ಪ. ಜಗಜ್ಯೋತಿ ಬಸವೇಶ್ವರ ಮಹಾರಾಜಗಿ, ದ್ಯಾಮವ್ವ ದೇವಿ ಮಾತಾಗಿ, ಸಾಂಬ ಜೈ ನಮ ಪಾರ್ವತಿ ಪರಮೇಶ್ವರ ಮಹಾದೇವ. ನೋಡ್ರಿ ಈಗ ಎಷ್ಟು ಚಂದ ಅಂತದ. ಇಲ್ಲೆಲ್ಲ ಕುಂತಾಗ ಹೆಂಗ ಅನಿಸ್ತದೆ ಈಗ ನೋಡ್ರಿ, ಇದು ಒಂದು ಸಂಸ್ಕಾರ. ಎಲ್ಲಿ ಕುಂತು ಕೇಳಬೇಕು, ಎಲ್ಲಿ ಕುಂತು ಆಲಿಸಬೇಕು, ಹ್ಯಾಕ್ ಕೊಡಬೇಕು, ಇದು ಸಂಸ್ಕಾರ. ಮನುಷ್ಯನಿಗೆ ಸಂಸ್ಕಾರ ಇಲ್ಲ ಅಂದ್ರ ಏನಾಗ್ತದ್ರಿ, ಪಶುವಿಗಿಂತ ಕಡೆ ಆಗ್ತಾನಂತ. ಅಂದ್ರೆ ಮನ್ಯಾಗ ಆಕಳ ಎಮ್ಮೆ ದನ ಕಟ್ಟಿರ್ತೀವಲ್ರಿ, ಅವಕ್ಕ ನಮಗೇನು ವ್ಯತ್ಯಾಸ ಇರಲ್ಲ. ಯಾಕಂದ್ರೆ ಅವು ಎಲ್ಲಿ ನಿಂದಿರ್ಬೇಕು, ಎಲ್ಲಿ ಏನು ಮಾಡ್ಬೇಕು ಗೊತ್ತಿರಂಗಿಲ್ಲ. ಅವಕ್ಕೆ ಪಶು ಅಂತೀವಿ, ದನ ಅಂತೀವಿ. ನಮಗ ಅವಕ್ಕೆ ವ್ಯತ್ಯಾಸ ಅದ. ಯಾಕಂದ್ರೆ ನಮ್ಗೆ ಎಲ್ಲಿ ಹ್ಯಾಂಗ್ ಕೊಡ್ಬೇಕು, ಎಲ್ಲಿ ಹ್ಯಾಂಗ್ ಇರಬೇಕು, ಎಲ್ಲಿ ಹ್ಯಾಂಗ್ ನಡ್ಕೊಳ್ಬೇಕು ಅನ್ನೋದು ಮನುಷ್ಯನಿಗೆ ಗೊತ್ತದ. ಹಾಗಾಗಿ ನಾವೊಂದಿಷ್ಟು ಸಂಸ್ಕಾರ ಭರಿತರಾಗಿ ಇದನ್ನ ಆಲಿಸಬೇಕಂತ ಹೇಳ್ತಾ, ಈಗ ನಮ್ಮವರ ಒಂದಿಷ್ಟು ಸ್ವಾಗತ. ಜಗದ್ಗುರು ಬಸವೇಶ್ವರ ಮಹಾರಾಜ್ ಕಿ, ಗುರುಕುಮಾರ ಪಂಚಾಕ್ಷರೇಶ್ವರ ಮಹಾರಾಜ್ ಕಿ ಜಯ. ಮಂಗಲಂ ಜಯ ನಮ ಪಾರ್ವತಿ ಹರ ಹರ ಮಹಾದೇವ. ಈಗ ಪ್ರಾರ್ಥನೆ ಗೀತೆಯೊಂದಿಗೆ ಈ ಒಂದು ಪ್ರವಚನ ಕಾರ್ಯಕ್ರಮ ಆರಂಭ ಮಾಡೋಣ. ನಮ್ಮ ಗವಾಯಿಗಳ ಹಾಡ್ತಾರ, ಮುಂದೆ ಅವ್ರು ಹಾಡ್ತಾರ, ಹಿಂದಿಂದ ನೀವೆಲ್ಲರೂ ಧ್ವನಿಗೂಡಿಸ್ಬೇಕು, ಸುಮ್ಮ ಕೂಡಬಾರ್ದು. ಒಂದಿಷ್ಟು ಶರಣರ ಪ್ರಾರ್ಥನೆ ಗೀತೆಯನ್ನ ತಾಯಿಯ ನಾಮಸ್ಮರಣೆಯೊಂದಿಗೆ ಹಾಡೋಣ ಅಂತ ಹೇಳ್ತಾ ಈಗ ನಮ್ಮ ಗವಾಯಿಗಳು ಪ್ರಾರಂಭ ಮಾಡ್ತಾರ. ಅವರ ಹಾಡಿದ ನಂತರ ನಾವೆಲ್ಲರೂ ಕೂಡ ಧ್ವನಿಗೂಡಿಸೋಣ. ಸ್ವಲ್ಪ ಇಲ್ಲಿ ಮೈಕ್ ಅಪ್ಡೇಟ್ ಮಾಡೋಲ್ಲಿ ಇರ್ಬೇಕು, ಬಂದು ಅದು ತಬಲ ಇದಾಗ್ತದ. ಅಂತರಂಗದ ಅಮೃತ, ಅಂತರನುಭವದಮೃತ, ಅಂತರಂಗದ ಅಮೃತ, ಅಂತರನುಭವದಮೃತ, ಅಮೃತ ಪರಮಾಮೃತ, ದ್ಯಾಮಮ್ಮನ ಚರಿತಾಮೃತ. ಅಂದ್ರೆ ಅಮೃತ ಪರಮಾಮೃತ, ದ್ಯಾಮಮ್ಮನ ಚರಿತಾಮೃತ. ಅನುಭವಿಸ್ತಾ ಅಂದ್ರೆ ಯಾರು ನಾಚ್ಕೋಬಾರ್ದು. ನೀತಿ ಪ್ರೀತಿ ಭಾವ ಭಕ್ತಿ ಸುರಿಸುವ ಕರುಣಾಮೃತ, ಪ್ರೀತಿ ಭಾವ ಭಕ್ತಿ ಅಂದ್ರೆ ಸುರಿಸುವ ಕರುಣಾಮೃತ. ನೀತಿ ಪ್ರೀತಿ ಭಾವ ಭಕ್ತಿ ಸುರಿಸುವ ಕರುಣಾಮೃತ. ನ್ಯಾಯ ನಿಷ್ಠೆ ಸೌಮ್ಯ ಕಾಯಕ, ನ್ಯಾಯ ನಿಷ್ಠೆ ಸೌಮ್ಯ ಕಾಯಕ ಕಲಿಸುವ ಜೀವಾಮೃತ. ಅಂದ್ರೆ ಅಮೃತ ಪರಮಾಮೃತ, ದ್ಯಾಮಮ್ಮನ ಚರಿತಾಮೃತ. ಅಂದ್ರೆ ಅಮೃತ ಪರಮಾಮೃತ, ದ್ಯಾಮಮ್ಮನ ಚರಿತಾಮೃತ. ಸಾವು ನೋವು
ನೋವಿಗೆ ದಾರಿ ತೋರುವ ನಿತ್ಯ ನೂತನದಮೃತ. ಸಾವು ನೋವಿಗೆ ದಾರಿ ತೋರುವ ನಿತ್ಯ ನೂತನದಮೃತ. ಸಾವು ನೋವಿಗೆ ದಾರಿ ತೋರುವ ನಿತ್ಯ ನೂತನದಮೃತ. ಸಾವು ನೋವಿಗೆ ಮುಕ್ತಿ ತೋರುವ ನಿತ್ಯ ನೂತನದಮೃತ. ಮನದ ಮೈಲಿಗೆ ತೊಳೆಯುವಂತ ಮನದ ಮೈಲಿಗೆ ತೊಳೆಯುವಂತ ಮಂಗಲದ ಮಹದಮೃತ. ಅಮೃತ ಪರಮಾಮೃತ ದ್ಯಾಮಮ್ಮನ ಚರಿತಾಮೃತ. ಅಮೃತ ಪರಮಾಮೃತ ದ್ಯಾಮಮ್ಮನ ಚರಿತಾಮೃತ. ಭಕ್ತಿಯೇ ಭಕ್ತಾಮೃತ ಜ್ಞಾನವೇ ಜ್ಞಾನಾಮೃತ. ಭಕ್ತಿಯೇ ಭಕ್ತಾಮೃತ ಜ್ಞಾನವೇ ಜ್ಞಾನಾಮೃತ. ಭಕ್ತಿ ಜ್ಞಾನ ವೈರಾಗ್ಯದ ಧಾಮಮ್ಮನ ಚರಿತಾಮೃತ. ಅಮೃತ ಪರಮಾಮೃತ ದ್ಯಾಮಮ್ಮನ ಚರಿತಾಮೃತ. ಅಮೃತ ಪರಮಾಮೃತ ದ್ಯಾಮಮ್ಮನ ಚರಿತಾಮೃತ. ದ್ಯಾಮಮ್ಮನ ಚರಿತಾಮೃತ. ದ್ಯಾಮಮ್ಮನ ಚರಿತಾಮೃತ. ಜಯ ಸಾಂಬದೈ ನಮ ಪಾರ್ವತಿ ಪರಮೇಶ್ವರರ ಮಹಾದೇವ. ಕೂಡಿಕೊಂಡು ಇವತ್ತ ಬಸವ ಜಯಂತಿಯ ಶುಭ ದಿನದಂದು ತಾಯಿ ದ್ಯಾಮಮ್ಮನ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಆಧ್ಯಾತ್ಮದ ಪ್ರವಚನ. ಪುಣ್ಯಾತ್ಮರೇ, ಮಾನವನ ಬದುಕು ಸಾರ್ಥಕವಾಗಬೇಕಿರಬೇಕಂದ್ರೆ, ಸಾರ್ಥಕ ಮಾಡಿಕೊಳ್ಳಬೇಕಾಗಿತ್ತಂದ್ರೆ ಮನುಷ್ಯ ಒಂದಿಷ್ಟು ಭಕ್ತಿಯ ಮಾರ್ಗವನ್ನು ಹಿಡಿಬೇಕಾಗ್ತದೆ. ನಾವು ಹಿರಿಯರಲ್ಲಿ, ದೇವರಲ್ಲಿ, ಶರಣರಲ್ಲಿ, ಸಂತರಲ್ಲಿ ಒಂದಿಷ್ಟು ಭಕ್ತಿಯನ್ನು ಇಟ್ಟರೆ ಮಾತ್ರ ನಮ್ಮ ಬದುಕು ಸಾರ್ಥಕವಾಗ್ತದೆ. ಅಂತ ಸಾರ್ಥಕದ ಒಂದು ಐಕ್ಯತೆಯನ್ನ, ಒಂದು ಜೀವನವನ್ನ ಮಾಡಬೇಕು ಎನ್ನುವ ಒಂದು ಸದುದ್ದೇಶದಿಂದ ಇವತ್ತ ನಿಮ್ಮ ಗ್ರಾಮದಲ್ಲಿ ಈ ಒಂದು ಆಧ್ಯಾತ್ಮಿಕ ಸ್ವಲ್ಪ ಜಯ ನಮ ಪಾರ್ವತಿ ಪತಿ ಹರೆಯಂದು, ಜಯ ನಮ ಪಾರ್ವತಿ ಪತಿ ಹರೆಯಂದು ಚಪ್ಪಡಿ ಹಾಕಮ್ಮ. ಶಿವ ಶಿವ ಶಂಭೋ ಶಂಕರಯಂದು ಭಜನೆಯ ಮಾಡಮ್ಮ. ಶಿವ ಶಿವ ಶಂಭೋ ಶಂಕರಯಂದು ಭಜನೆಯ ಮಾಡಮ್ಮ. ಜಯ ನಮ ಪಾರ್ವತಿ, ಜಯ ನಮ ಪಾರ್ವತಿ ಪತಿ ಹರೆಯಂದು, ಜಯ ನಮ ಪಾರ್ವತಿ ಪತಿ ಹರೆಯಂದು ಚಪ್ಪಡಿ ಹಾಕಮ್ಮ. ಶಿವ ಶಿವ ಶಂಭೋ ಶಂಕರಯಂದು ಭಜನೆಯ ಮಾಡಮ್ಮ. ಹೌದು. ಓಂ ಶಿವ ಎಂದು ಕೊಟ್ಟವ್ವ ತಂಗಿ, ಸೋಂ ಶಿವ ಎಂದು ಬೇಸವ್ವ ಗೆಳತಿ. ಹರೆಯನ್ನು ತಮಡಿ ಒಡಿಯಿಂದ ಅಡಿಗೆಯ ಮಾಡಮ್ಮ. ಗಂಡನಿಗುಣಿಸಮ್ಮ. ಹರ ಹರೆಯನ್ನು ತಮಡಿ ಒಡಿಯಿಂದ, ಹರ ಹರೆಯನ್ನು ತಮಡಿ ಒಡಿಯಿಂದ ಅಡಿಗೆಯ ಮಾಡಮ್ಮ. ಗಂಡನಿಗುಣಿಸಮ್ಮ. ಜಯ ನಮ ಪಾರ್ವತಿ ಪತಿ ಹರೆಯಂದು, ಜಯ ನಮ ಪಾರ್ವತಿ ಪತಿ ಹರೆಯಂದು ಚಪ್ಪಡಿ ಹಾಕಮ್ಮ. ಶಿವ ಶಿವ ಶಂಭೋ ಶಂಕರ ಎಂದು ಭಜನೆಯ ಮಾಡಮ್ಮ.
ಪಾರ್ವತೀಶ್ವರ ಮಹಾದೇವ. ಸುಂದರವಾಗಿರುವಂತ ರಾತ್ರಿ, ಎಷ್ಟೋ ರಾತ್ರಿಗಳನ್ನ ಕಳೆದು ಹೋಗ್ಬಿಟ್ಟಾವ. ಆ ಎಲ್ಲಾ ರಾತ್ರಿಗಳು ಉಪಯೋಗ ಆಗಿಲ್ಲ. ಆದ್ರೆ ಇವತ್ತಿನ ರಾತ್ರಿ ಏನು, ಇವಾಗ ಕಾಚಾಪುರ ಗ್ರಾಮದೊಳಗೇನು ಈ ರಾತ್ರಿ ನಿಮಿತ್ತವಾಗಿ ಒಂದು ಶಿವರಾತ್ರಿಯನ್ನು ಇವತ್ತು ನೀವು ನಿರ್ಮಾಣ ಮಾಡಿರಿ. ಶಿವರಾತ್ರಿ ಅಂದ್ರೆ ವರ್ಷಕ್ಕೊಮ್ಮೆ ಬರೋದು ಶಿವರಾತ್ರಿ ಅಲ್ಲ. ಯಾವಾಗ ತಾಯಿಯನ್ನ, ಯಾವಾಗ ಪರಮಾತ್ಮನನ್ನ, ಶಿವನನ್ನ ಜಪಿಸ್ತೀವೋ ಅದೇ ಶಿವರಾತ್ರಿ. ಆ ರಾತ್ರಿಯನ್ನ ಇವತ್ತು ತಾಯಿಯ ಸ್ಮರಣೆಯೊಂದಿಗೆ ನಾವೆಲ್ಲರೂ ಕೂಡ ಅದನ್ನ ಆಚರಿಸೋಣ. ಈಗಾಗಲೇ ಸಮಯ ಬಹಳ ಆಗ್ಯದ. ಅದಕ್ಕೋಸ್ಕರವಾಗಿ ನೀವೆಲ್ಲ ಜಾತ್ರೆ ಮಾಡಿ ಬಹಳ ದಣದಿರಿ, ತಾಯಂದಿರು ಹಿರಿಯರು ಎಲ್ಲರೂ ಕೂಡ್ಕೊಂಡು ಒಂದಿಷ್ಟು ಶರಣರ ಚಿಂತನೆಗಳನ್ನ, ನುಡಿಮುತ್ತುಗಳನ್ನ, ಆದರ್ಶವಾಗಿರುವಂತ ಲೀಲೆಗಳನ್ನ ಒಂದಿಷ್ಟು ಕೇಳಿಕೊಂಡು, ಒಂದಿಷ್ಟು ಆಲಿಸಿಕೊಂಡು ನಮ್ಮ ಜೀವನವನ್ನ ಪಾವನವಾಗಿಸಿಕೊಳ್ಳೋಣ, ನಮ್ಮ ಬದುಕನ್ನ ಸುಂದರವಾಗಿಸಿಕೊಳ್ಳೋಣ. ದಿನನಿತ್ಯ ಇದ್ದದ್ದ ದುಡಿಯೋದು ಅದ, ಆದ್ರ ಆ ದುಡಿಮೆಯೊಳಗ ಒಂದಿಷ್ಟು ಭಕ್ತಿಯ ಮಾರ್ಗವನ್ನ ಹಿಡಿಯೋದು ಬಹಳಷ್ಟು ಮುಖ್ಯ ಅದ. ಹಾಗಾಗಿ ನೀವೆಲ್ಲ ಕೂಡ್ಕೊಂಡು ಇವತ್ತ ಜಾತ್ರೆ ಕೇವಲ ತೇರೆಳೆಯೋದಲ್ಲ, ಪಲ್ಲಕ್ಕಿ ಎಳೆಯೋದಲ್ಲ, ಉತ್ಸವ ಎಳೆಯೋದಲ್ಲ. ಅದನ್ನು ಯಾತಕ್ಕೋಸ್ಕರವಾಗಿ ನಮ್ಮ ಹಿರಿಯರು ಮಾಡಿಟ್ರು ಅನ್ನುವುದನ್ನ ಒಂದಿಷ್ಟು ತಿಳ್ಕೊಳ್ಬೇಕಾಗ್ಯದ. ಆಧ್ಯಾತ್ಮದಿಂದ ನಮ್ಮ ಜೀವನ ಕೂಡಿರ್ಬೇಕೇ ವಿನಃ ಏನೋ ತೇರಿಗೆ ಬಂದ್ವಿ, ಹೂವ ತಂದ್ವಿ, ಏನೋ ಒಂದಿಷ್ಟು ಮಾಡಿದ್ವಿ ಅಲ್ಲ. ದ್ಯಾಮಮ್ಮನ ಮಹಿಮೆಯನ್ನ ನಾವು ತಿಳ್ಕೊಳ್ಬೇಕು, ದೇವಿಯ ಮಹಿಮೆಯನ್ನ ನಾವು ತಿಳ್ಕೊಳ್ಬೇಕಾದ್ರ ಒಂದಿಷ್ಟು ಆಧ್ಯಾತ್ಮದ ಚಿಂತನೆಗಳನ್ನ, ಪ್ರವಚನಗಳನ್ನ, ಪುರಾಣಗಳನ್ನ, ಕೀರ್ತನೆಗಳನ್ನ ಆಲಿಸಬೇಕು ಆಗ್ತದ. ಅದಕ್ಕೋಸ್ಕರವಾಗಿ ಎಲ್ಲ ಗ್ರಾಮದವರು ಆದಷ್ಟು ಬೇಗನೆ ಬರಬೇಕಂತ ತಮ್ಮಲ್ಲಿ ತಿಳಿಸ್ತಾ ಇದ್ದೀನಿ. ಹಲೋ ಹಲೋ. ಆಸೆಯಾಡಿಬೇಕು ಎಲೆ ಮನವೇ ಇದು, ಹೇಸಿಗೆ ಸಂಸಾರ ಎಲೆ ಮನವೇ. ಯಾಕ ಚಿಂತೆ ಮಾಡತಿದಿ ಎಲೆ ಮನವೇ, ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ. ಯಾಕ ಚಿಂತೆ ಮಾಡತಿದಿ ಎಲೆ ಮನವೇ, ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ. ಲೋಕನಾಥನ ಜ್ಞಾನವ ಮಾಡಿ ಸಹಕಾರ ಮಾಡಿಕೊಳ್ಳೋ ಎಲೆ ಮನವೇ. ಸಹಕಾರ ಮಾಡಿಕೊಳ್ಳೋ ಎಲೆ ಮನವೇ. ಯಾಕ ಚಿಂತೆ ಮಾಡತಿರಿ ಎಲೆ ಮನವೇ, ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ. ಕಳ್ಳತನ ಮಾಡಬಾರದು, ಕಳ್ಳತನ ಮಾಡಬಾರದು ಎಲೆ ಮನವೇ ಇದು. ಸುಳ್ಳತನ ಹೇಳಬಾರದು ಎಲೆ ಮನವೇ. ಕಳ್ಳತನ ಮಾಡಬಾರದು ಎಲೆ ಮನವೇ ಇದು. ಸುಳ್ಳತನ ಹೇಳಬಾರದು ಎಲೆ ಮನವೇ. ಬಲ್ಲಂತ ಜ್ಞಾನಿಗಳು ಬಲ್ಲಿದಷ್ಟು ಹೇಳಿದರ, ಬಲ್ಲಂತ ಜ್ಞಾನಿಗಳು ಬಲ್ಲಿದಷ್ಟು ಹೇಳಿದರ, ಅಲ್ಲಂತ ಅನ್ನಬಾರದು ಎಲೆ ಮನವೇ. ಅಲ್ಲಂತ ಅನ್ನಬಾರದು ಎಲೆ ಮನವೇ. ಯಾಕ ಚಿಂತೆ ಮಾಡತಿರಿ ಎಲೆ ಮನವೇ, ನಿನಗ ಭಕ್ತಿ ಇಲ್ಲದ ಬಡವನಾನಯ್ಯ, ಭಕ್ತಿ ಇಲ್ಲದ ಬಡವನಾನಯ್ಯ ಕಕ್ಕಯ್ಯನ ಮನೆಯಲ್ಲಿ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲಿ ಬೇಡಿದೆ, ಮಾಚಯ್ಯನ ಮನೆಯಲ್ಲಿ ಬೇಡಿದೆ, ದಾಸಯ್ಯನ ಮನೆಯಲ್ಲಿ ಬೇಡಿದೆ. ಎಲ್ಲ ಪುರಾತನರು ನೆರೆದು ಭಕ್ತಿಯ ಭಿಕ್ಷೆಯನ್ನು ನೀಡಿದಡೆ
ಎನ್ನ ಒಡಲ ಪಾತ್ರೆ ತುಂಬಿತ್ತು ನೋಡ ಕೂಡಲ ಸಂಗಮ ದೇವ, ಎನ್ನ ಒಡಲ ಪಾತ್ರೆ ತುಂಬಿತ್ತು ನೋಡ ಕೂಡಲ ಸಂಗಮ ದೇವ. ಶ್ರೀ ಗುರುವೇ ಮಹಾಗುರುವೇ, ಶಾಂತಿ ಕಳಾಗುರುವೇ, ಶಿವಾತ್ಮ ವಿದ್ಯಾ ಗುರುವೇ, ಪುರಾಗುರುವೇ, ಶುದ್ಧ ಜ್ಯೇಷ್ಠ ಗುರುವೇ, ಸುಧೀ ಗುರುವೇ, ಭಕ್ತಿ ಯಶೋ ಗುರುವೇ, ಪ್ರಸಾದ ತೇಜೋ ಗುರುವೇ, ಮದ್ಗುರುವೇ, ಗುರುವೇ ಶಿವಾದವಃ, ಗುರುವೇ ಶಿವ. ಶ್ರೀ ಗುರುವೇ ಸತ್ಕ್ರಿಯದಾಗರವೇ, ಸುಜ್ಞಾನ ಸಾಗರವೇ, ಎನ್ನ ಮತಿಗೆ ಮಂಗಲವಿತ್ತು, ರಾಗದಿಂಬೇಗ ಕೃಪೆಯಾಗು. ಸಂಗೀತ ಸಾಗರಂ ಚೈವ ಸಾಹಿತ್ಯ ಭೂಷಣಂ ತತಃ ಲಿಂಗ ಪೂಜಾ ಸದಾನಂದಂ ವಂದೇ ಪಂಚಾಕ್ಷರ ಗುರುವರಂ. ಭೋ ವಿರಾಟ್ಪುರ ಸ್ವಾಮಿಂ ಚರಚಕ್ರೇಶ್ವರ ಪ್ರಭು ಪರಾತ್ಪರ ಗುರು ವಂದೇ ಗುರುಕುಮಾರೇಶ್ವರ ಕೃಪಾನಿಧೇ. ಗಣನಾಥ ಸರಸ್ವತೀಂ ರವಿಶುಕ್ರ ಬೃಹಸ್ಪತಿಂ ಪಂಚೈತಾಂ ಸಂಸ್ಮರೆ ನಿತ್ಯಂ ವೇದವಾಣಿಂ ಪ್ರವರ್ತತೆ. ಸರ್ವಮಂಗಳ ಮಾಂಗಲ್ಯೆ ಶಿವೇನೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣೀ ನಮೋಸ್ತುತೆ. ಸಪ್ತ ಮಾತೃಕರ ಗಣಗಳು ರಕ್ಕಸರ ಶಿರಹರಿದು ತೃಪ್ತಿಯಲ್ಲಿ ನರ್ತನಗೈಯುತಿಯರು. ಯಕ್ಷ ಕಿನ್ನರ ದೇವ ಗಂಧರ್ವರೆಲ್ಲರೂ ರಕ್ಷಿಸಮ್ಮ ಎಂದು ಮರೆಯಿಡುತ್ತಲಿಹರು. ಅದ್ವೈತದ ಆಧ್ಯಾತ್ಮದ ಕವಿಗೆ ಶ್ರೀಚಕ್ರದಲ್ಲಿ ದಿವ್ಯ ದರ್ಶನವಿತ್ತು. ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕಿಯಾಗಿ ಬೇಡಿದ ಭಕ್ತರಿಗೆ ಬೇಡಿದ ಇಷ್ಟಾರ್ಥಗಳನ್ನು ಪೂರೈಸುತ್ತಾ ಈ ನಾಡಿನ ಮಹಾಸ್ತ್ರೀ ದೈವ ಶಕ್ತಿಯಾಗಿರುವಂತಹ ಜಗಜ್ಜನನಿ ಆದಿಶಕ್ತಿ ಪರಾಶಕ್ತಿ ತಾಯಿ ದ್ಯಾವಮ್ಮ ತಾಯಿಯ ಮಹಾಮೂರ್ತಿಗೆ ಭಕ್ತಿಯಿಂದ ನಮಸ್ಕರಿಸಿ, ಪುರಾಣ ಆರಂಭ ಕಾಲದಲ್ಲಿ ಜಗದಾದಿ ಜಗದ್ಗುರುಗಳನ್ನ, ಜಗಜ್ಯೋತಿ ಬಸವೇಶ್ವರರನ್ನ, 12ನೇ ಶತಮಾನದ ಎಲ್ಲ ಶರಣೀಯರನ್ನ ಭಕ್ತಿಯಿಂದ ಸ್ಮರಣೆ ಮಾಡಿ ಯಡಿಯೂರಿನ ಬಡಿಯ ತೋಂಡದ ಸಿದ್ಧಲಿಂಗೇತಿವರೇಣ್ಯರನ್ನ, ಅಪ್ಪ ಹಾನಗಲ್ಲ ಗುರುಕುಮಾರ ಶಿವಯೋಗಿಯನ್ನ ಭಕ್ತಿಯಿಂದ ಸ್ಮರಣೆ ಮಾಡಿ, ಗದಾಗ ಗಾನೈತಿ ದದಾಗ ಧರ್ಮೈತಿ ಗದುಗು ಗದ್ದಿಗೆ ಆಗಿ ಮೆರಿತೈತಿ ಎಂಬ ಇಟಗಿ ಭೀಮಾಂಬಿಕಾ ವಾಣಿಯನ್ನು ಸತ್ಯ ಮಾಡಿರುವಂತ ಎನ್ನಪ್ಪ ಉಭಯ ಗಾಯನಾಚಾರ್ಯ ಗದುಗಿನ ಗಾನಮೂರ್ತಿ ಗಾನಯುಗಿ ಶಿವಯೋಗಿ ಪಂಡಿತ ಪಂಚಾಕ್ಷರ ಗುರುವರರ ಕರ್ತೃಗದ್ದಿಗೆ ಭಕ್ತಿಯಿಂದ ಅಣೆಮಣಿದು ಎನ್ನ ವಿದ್ಯಾಗುರು ಬುದ್ಧಿಗುರು ಎನ್ನ ಅನ್ನದಾತ ಕಲಾವಿದರ ಹೃದಯಂಗಳದಲ್ಲಿ ಶಿವಮಂಗಳವನ್ನೆತ್ತು ಬಾನಂಗಳದ ಪ್ರತೀಕನಾಗಿ ವಿಶ್ವಮಾನವರ ವಿಶ್ವಜ್ಯೋತಿಯಾಗಿರುವ ಗಾನಯೋಗಿ ಶಿವಯೋಗಿ ಪದ್ಮಭೂಷಣ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುವರರ ಪವಿತ್ರ ಪಾದಕಮಲಗಳನ್ನು ಭಕ್ತಿಯಿಂದ ಎನ್ನ ಮಸ್ತಕದ ಮೇಲೆ ಧರಿಸಿಕೊಂಡು ಈ ಗ್ರಾಮದ ಅಧಿದೇವತೆಯಾಗಿರುವ ಕಾಚಾಪುರ ಗ್ರಾಮದ ಸಕಲ ಸದ್ಭಕ್ತರ ಮನದ ಮೈಲಿಗೆಯನ್ನು ತೊಳೆದು ದಿವ್ಯ ಜ್ಞಾನದ ಜ್ಯೋತಿಯನ್ನಿತ್ತಿರುವಂತಹ ತಾಯಿ ದ್ಯಾಮಮ್ಮ ಮಹಾತಾಯಿಯ ಮಹಾಮೂರ್ತಿಗೂ ಕೂಡ ಮಗದೊಮ್ಮೆ ಭಕ್ತಿಯಿಂದ ನಮಸ್ಕರಿಸಿ, ಈ ನಾಡಿನ ಕಾಯಕ ಯೋಗಿಗಳನ್ನ, ವೀರ ಯೋಧರನ್ನ ಭಕ್ತಿಯಿಂದ ಸ್ಮರಣೆ ಮಾಡ್ತಾ, ಸದಾ ದುಡಿದು ತಿನ್ನುವುದರ ಜೊತೆಗೆ ಸಕಲ ಜೀವರಾಶಿಗಳಿಗೂ ಅನ್ನದಾತನಾಗಿರುವಂತ ಎಲ್ಲ ಅನ್ನದಾತ ಮಹಾ ರೈತನನ್ನ ಕೂಡ ಭಕ್ತಿಯಿಂದ ಸ್ಮರಣೆ ಮಾಡಿ, ನನ್ನ ಕಲಾಬಳಗಕ್ಕೂ ಕೂಡ ಭಕ್ತಿಯ ಶರಣಾರ್ಥಿಗಳನ್ನ ಸಮರ್ಪಣೆಯನ್ನು ಮಾಡ್ತಾ, ಅವರಿವರೆನ್ನದೇ ನನ್ನೂರಿನ ಶ್ರೀ ಸುಕ್ಷೇತ್ರ ಕಾಚಾಪುರ ಗ್ರಾಮದ ನನ್ನೆಲ್ಲ ಗುರು ಹಿರಿಯರೇ, ಶರಣ ತಂದೆ ತಾಯಿಗಳೇ, ಸಹೋದರರೇ,
ಸಹೋದರಿಯರೇ, ಮಧುಮಕ್ಕಳೇ, ನಿಮ್ಮೆಲ್ಲರಿಗೂ ಕೂಡ ಭಕ್ತಿಯ ಶರಣಾರ್ಥಿಗಳು. ಖುಷಿ ಆಗ್ತದ. ಏನಪ್ಪಾ ಅಂದ್ರ ಇವತ್ತೆಲ್ಲ ಆಧ್ಯಾತ್ಮ ಮರೆ ಮಾಚಿ ಹೊಂಟದ. ಇವತ್ತ ಏನಾಗ್ಯದಪ್ಪ ಅಂದ್ರ ಎಲ್ಲರ ಮನೆಯಲ್ಲಿ ತಿನ್ಲಿಕ್ಕೆ ಅದ, ಊಟ ಮಾಡ್ಲಿಕ್ಕೆ ಪ್ರಸಾದ ಅದ, ಮೈ ತುಂಬಾ ಉಡ್ಲಿಕ್ಕೆ ಬಟ್ಟೆ ಅದ, ಇರ್ಲಿಕ್ಕೆ ನೆರಳಿಗೆ ಒಂದು ಗೂಡದ, ಒಂದು ಮನೆ ಅದ. ಇವತ್ತೆಲ್ಲರೂ ಮನೆ ಊರೆಲ್ಲ RCC ಆಗಕತ್ತಾವ. ಮಣ್ಣಿನ ಮನೆ ಹೋಗಿ ಇಲ್ಲ, RCC ಆಗತ್ತೆ. ಓಡಾಡ್ಲಿಕ್ಕೆ ಗಾಡಿ ಅದ, ನೀವು ಹೊಲದೊಳಗ ದುಡಿದು ಬಂದು ನೋಡ್ಲಿಕ್ಕೆ ಟಿವಿ ಅದ ಇಲ್ರಿ? ಹೊಲ ಯಾರ ಮನೆ ಟಿವಿ ಇಲ್ರಿ? ಎಲ್ಲರ ಮನೆ ಟಿವಿ. ಮಾತಾಡ್ರಿ ಅದಾವಲ್ಲ, ಹೆದರ್ಬೇಡ್ರಿ. ಅವ ನಾನು ನೋಡಿ ಏನು ಹೆದರ್ಬೇಡ್ರಿ. ಅದಲ್ರಿ ಟಿವಿ. ಅದ ಖರ್ಚು ಮಾಡ್ಲಿಕ್ಕೆ ದುಡ್ಡದ, ಐಷಾರಾಮಿ ಜೀವನ ಬೇಡ, ಒಟ್ಟ ಆರಾಮಾಗಿರ್ಲಿಕ್ಕೆ ಎಲ್ಲ ಅದ. ಆದ್ರೆ ಯಾರಿಗೂ ಸಂತೋಷ ಇಲ್ಲ, ನೆಮ್ಮದಿ ಇಲ್ಲ. ಐತೇನ್ರಿ? ದಿನ ತಪ್ಪಿದ್ರೆ ದಿನ ಏನೋ ಮನಸ್ಸಿಗೆ ಆಘಾತ, ತೊಂದರೆ, ನೋವು, ಅಸಂತೋಷ. ಇವು ಆದ್ರ ಭಗವಂತನ ನಾಮಸ್ಮರಣೆ, ತಾಯಿಯ ನಾಮಸ್ಮರಣೆ, ದೇವರ ನಾಮಸ್ಮರಣೆ ಮರಿಬಾರದಂತ. ಈ ನಾಡಿನೊಳಗ ಶರಣ ಸಂತ ಮಹಾತ್ಮರೇನು ಆಗಿ ಹೋಗ್ಯಾರಲ್ಲ, ಅವ್ರು ಯಾರೂ ಕೂಡ ಆಕಾಶದಿಂದ ಇಳಿದು ಬಂದವರಲ್ಲ, ಭೂಮಿಯಿಂದ ಉದ್ಭವ ಆದವರಲ್ಲ. ಅವರೆಲ್ಲರೂ ಕೂಡ ನಮ್ಮ ನಿಮ್ಮಂಗ ತಾಯಿ ಗರ್ಭದಿಂದ ಬಂದವರು, ತಾಯಿ ಗರ್ಭದಿಂದ ಬಂದವರು. ಈ ನಾಡಿನೊಳಗ ಹೇಮರೆಡ್ಡಿ ಮಲ್ಲಮ್ಮ ಅಂತ ಆದೋದು, ಈ ನಾಡಿನೊಳಗ ಸಜ್ಜಲಗುಡ್ಡದ ಶರಣಮ್ಮ ಅಂತ ಆಗೋದು, ಈ ನಾಡಿನೊಳಗ ಸಮಗಾರ ಭೀಮವ್ವ ಅಂತ ಆಗೋದು, ಈ ನಾಡಿನೊಳಗ ಭೀಮಾಂಬಿಕೆ, ಇಟಗಿ ಭೀಮಾಂಬಿಕೆ ಅಂತ ಆಗೋದು. 12ನೇ ಶತಮಾನದಲ್ಲಿ ತಗೊಂಡ್ರೆ ಅನೇಕ ಶರಣೀಯರ, ಅಕ್ಕ ಮಹಾದೇವಿ,